ಹಾಯ್ ಹಲೋ ವೀಕ್ಷಕರೇ, ಲಿತ್ವಿ ಕ್ರಾಫ್ಟ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ಈ ರೀತಿಯ ವೈಟು ಪಿಂಕ್ ಕಾಂಬಿನೇಷನಲ್ಲಿ ಚಕ್ರ ಮೊಗ್ಗು ಹಾಕಿ ತೋರಣ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಏನೇನು ವಸ್ತು ಬೇಕಂತ ನೋಡೋಣ. ಪಿಂಕ್ ತೋರಣ ಹಾಕೋದಕ್ಕೆ ಪಿಂಕ್ ಪೆಟಲ್ಸ್, ವೈಟ್ ಪೆಟಲ್ಸ್, ಗ್ರೀನ್ ಪೆಟಲ್ಸ್, ತೋರಣ ಮಧ್ಯೆ ಹಾಕೋ ಬೀಡ್ಸ್, ಕುಚ್ಚಿಗೆ ಹಾಕೋ ಬೀಡ್ಸ್, ರಿಂಗ್, ಇದು ಚಕ್ರ ಮೊಗ್ಗು ಸ್ಟೋನ್ ಬಾಲು. ಇದೇ ಮೇಯ್ನು ತೋರಣಗೆ. ಇದಿದ್ರೆ ಸಾಕು, ತೋರಣ ತುಂಬ ಲುಕ್ಕಾಗಿ ಕಾಣೋಂಗೆ ತೋರಣ ಹಾಕಬಹುದು. ಸೂಜಿ, ದಾರ, ಈ ರೀತಿ ಒಂದು ದಾರಗೆ ಸೂಜಿ ಏರಿಸ್ಕೊಂಡು ಒಂದು ರಿಂಗ್ ಕಟ್ಕೊಂಡು 3 ಬೀಡ್ ಹಾಕೊಂಡಿದ್ದೀನಿ. ದಾರ ಎಷ್ಟು ಉದ್ದ ಇರಬೇಕಂದ್ರೆ ನಿಮ್ಮ ಬಾಗಿಲು ಎಷ್ಟು ಲೆಂತ್ ಇದೆ ಅಂತ ನೋಡ್ಕೊಂಡು ಅದರಷ್ಟು ಸೂಜಿಗೆ ಏರಿಸಿ ಇಟ್ಕೊಬೇಕಾಗುತ್ತೆ. ಈಗ 27 ಮಣಿ ಎಣಿಸಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಪೆಂಡೆನಾರ ಲೆಕ್ಕ ಇಟ್ಕೊಬೋದು, ಇಲ್ಲ ಅಂದರೆ ಈ ರೀತಿ ಮಣಿನಾದರೂ ಲೆಕ್ಕ ಇಟ್ಕೊಂಡು ತೋರಣ ಹಾಕಬೇಕು. ನಾನು 27 ಮಣಿ ಎಣಿಸಿ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಸಿಂಗಲ್ ಆಗಿ ಪೆಟಲ್ಸ್ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ. ಫೋಲ್ಡಿಂಗ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಥರ ವೈಟ್ ಪೆಟಲ್ಸ್ ಒಂದು ತಗೊಂಡು ಈ ಸೈಡ್ ಅರ್ಧ ಫೋಲ್ಡಿಂಗ್ ಮಾಡಬೇಕು, ಈ ಸೈಡ್ ಅರ್ಧ ಫೋಲ್ಡಿಂಗ್ ಮಾಡಿ ಉಲ್ಟಾ ತಿರುಗಿಸಿ ಮಧ್ಯದಲ್ಲೇ ಸಿಗಿಸ್ಬೇಕು ನೋಡಿ. ಮತ್ತೆ ಹೇಳ್ಕೊಡ್ತೀನಿ. ಈ ಸೈಡ್ ಅರ್ಧ ಫೋಲ್ಡಿಂಗ್ ಮಾಡಬೇಕು, ಈ ಸೈಡ್ ಅರ್ಧ ಫೋಲ್ಡಿಂಗ್ ಮಾಡಬೇಕು, ಉಲ್ಟಾ ತಿರುಗಿಸಿ ಮಧ್ಯದಲ್ಲೇ ಸಿಗಿಸ್ಬೇಕು. ಇದೇ ರೀತಿ 5 ಪೆಟಲ್ಸಿಗೆ ಒಂದು ಬೀಡ್ ಹಾಕೊಳ್ಳಿ. ಮೂವತ್ತು ಮಣಿಗೂ ಇದೇ ರೀತಿನೇ ಫೋಲ್ಡಿಂಗ್ ಮಾಡಿ ಪೆಟಲ್ಸ್ ಹಾಕಂತ ಹೋಗಿ. ನೋಡಿದ್ರಲ್ಲ, ಫೋಲ್ಡಿಂಗ್ ಹಾಕಿ ಮಧ್ಯದಲ್ಲೇ ಸಿಕ್ಸಿದ್ರೆ ಮಾತ್ರ ಈ ರೀತಿ ರೌಂಡ್ ಶೇಪಲ್ಲಿ ಬರುತ್ತೆ. ನೀವು ಇಲ್ಲಾಂದರೆ ಒಂದು ಲೆಂತ್ ಕಮ್ಮಿ ಮಾಡಿ ಆ ಕಡೆ ಒಂದು ಕಡೆ ಲೆಂತ್ ಜಾಸ್ತಿ ಆಗಿ ಹಾಕಿದ್ರೆ ಈ ರೀತಿ ರೌಂಡ್ ಶೇಪ್ ಬರಲ್ಲ. ಅದಕ್ಕೆ ಹೇಳೋದು ಮಧ್ಯದಲ್ಲೇ ಸಿಗಿಸ್ಬೇಕಾಗತ್ತೆ. ಈಗ 27 ಬೀಡಿಗೂ ಪೆಟಲ್ಸ್ ಹಾಕಾಯ್ತು. ಈಗ ಈ 3 ಚಕ್ರ ಮೊಗ್ಗಿಗೆ ಗ್ರೀನ್ ಪೆಟಲ್ಸ್ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ ನೋಡಿ. ಐದು ಪೆಟಲ್ಸ್ ಗ್ರೀನ್ ಪೆಟಲ್ಸ್ ಹಾಕೊಳ್ಳಿ. ಇದಕ್ಕೇನು ಬೀಡ್ಸ್ ಎಣಿಸೋದು ಬೇಕಾಗಿಲ್ಲ, 3 ಸ್ಟೆಪ್ ಬರುತ್ತೆ. ಇದು ಚಕ್ರ ಮೊಗ್ಗೆ 3 ಸ್ಟೆಪ್ ಬರುತ್ತೆ, ಹಂಗಾಗಿ ಬೀಡ್ಸ್ ಏನು ಎಣಿಸ್ಕೊಳಂಗಿಲ್ಲ ನೋಡಿ. ಈಗ ಚಕ್ರ ಮೊಗ್ಗು 1 ಬೀಡ್, ಮತ್ತೆ 1 ಪೆಟಲ್ಸ್, 5 ಪೆಟಲ್ಸ್ ಹಾಕ್ತಾ ಹೋಗ್ಬೇಕು ಗ್ರೀನ್ ಕಲರಿಂದು. ಮತ್ತೆ 1 ಬೀಡು, ಮತ್ತೆ 1 ಚಕ್ರ ಮೊಗ್ಗು, ಈಗ 1 ಬೀಡು. ಈಗ 5 ಪೆಟಲ್ಸ್ ಗ್ರೀನ್ ಪೆಟಲ್ಸ್ ಹಾಕೊಳ್ಳಿ. ಮತ್ತೆ 1 ಬೀಡು, ಮತ್ತೆ 1 ಚಕ್ರ ಮೊಗ್ಗು, ಮತ್ತೆ 1 ಬೀಡ್, ಮತ್ತೆ 5 ಪೆಟಲ್ಸ್ ಗ್ರೀನ್. ನೋಡಿ, ಮಧ್ಯ ಒಂದೊಂದು ಬೀಡ್ ಹಾಕಿರೋದ್ರಿಂದ ಇದು ಗ್ಯಾಪ್ ಚೆನ್ನಾಗಿ ಬಿಟ್ಟು ಗ್ರೀನ್ ಪೆಟಲ್ಸು ಚೆನ್ನಾಗಿ ಕಾಣಿಸುತ್ತೆ, ಚಕ್ರ ಮೊಗ್ಗುನು ಎದ್ದಿ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಮಧ್ಯ ಒಂದೊಂದು ಬೀಡ್ ಹಾಕ್ತಾ ಹೋಗ್ಬೇಕು. ಈಗ 1 ಸ್ಟೋನ್ ಬಾಲ್, ಈಗ ಮತ್ತೆ 3 ಚಕ್ರ ಮೊಗ್ಗು ಹಾಕಬೇಕು. 5 ಪೆಟಲ್ಸ್ ಗ್ರೀನ್ ಹಾಕೊಳ್ಳಿ.
ಮತ್ತು ಒಂದು ಬೀಡು, ಒಂದು ಚಕ್ರ ಮೊಗ್ಗು, ಒಂದು ಬೀಡು, 5 ಪೆಟಲ್ಸ್ ಗ್ರೀನ್. ಮತ್ತು ಒಂದು ಚಕ್ರ ಮೊಗ್ಗು, ಮತ್ತು ಒಂದು ಬೀಡ್, 5 ಪೆಟಲ್ಸ್ ಗ್ರೀನ್. ಮತ್ತು ಒಂದು ಬೀಡು ಗ್ರೀನ್, ಮತ್ತು ಒಂದು ಚಕ್ರ ಮೊಗ್ಗು, ಮತ್ತು ಒಂದು ಬೀಡು, 5 ಗ್ರೀನ್ ಪೆಟಲ್ಸ್. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ಮತ್ತೆ 27 ಮಣಿ ಎಣಿಸಿಟ್ಕೊಬೇಕು. ಈಗ 27 ಮಣಿ ಎಣಿಸಿಟ್ಕೊಂಡಿದ್ದೀನಿ. ಈಗ ಇಲ್ಲಿ ವೈಟ್ ಆಯ್ತಲ್ವಾ, ಈಗ ನೆಕ್ಸ್ಟು ಪಿಂಕ್ ಕಲರ್ ಬರಬೇಕು. ಒಂದು ಬೀಡ್ ಹಾಕೊಳ್ಳಿ, ಮತ್ತು 5 ಪೆಟಲ್ಸು ಪಿಂಕ್ ಕಲರ್. ಇದೇ ರೀತಿ 27 ಬೀಡಿಗೂ ಪೆಟಲ್ಸ್ ಹಾಕ್ತಾ ಹೋಗಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಈಗ ಪಿಂಕ್ ಹಾಕಿದ್ದೀವಲ್ಲ, ಇದ್ರ ನೆಕ್ಸ್ಟು ವೈಟ್ ಹಾಕಬೇಕು. ಈಗ ವೈಟ್ ಆಗಿದೆ. ವೈಟ್ ಆದಮೇಲೆ ಪಿಂಕ್ ಕಲರ್ ಹಾಕಬೇಕು. 27 ಮಣಿಗೂ ಪಿಂಕ್ ಹಾಕಬೇಕು. ಈಗ 4 ಸ್ಟೆಪ್ ಹಾಕಾಗಿದೆ. ಈಗ ಕುಚ್ಚು ಹಾಕೋಣ. ಯಾವ ರೀತಿ ಅಂದರೆ ಈ ರೀತಿ ಹೇಗೆ ಕುಚ್ಚು ಹಾಕೊಂಡಿರ್ತೀವೋ ಅದೇ ರೀತಿಯೇ ಕುಚ್ಚು ಹಾಕ್ಕೊಬೇಕು. ಈಗ 9 ಬೀಡ್ ಹಾಕೋಣ. ಒಂಬತ್ತು ಬೀಡ್ ಹಾಕೋಣ. ಫಸ್ಟು 2 ಪಿಂಕ್ ಹಾಕೊಬೇಕು. ಫೋಲ್ಡಿಂಗ್ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ ನೋಡಿ. ಈ ರೀತಿ 3 ಸ್ಟೆಪ್ ಬರೋಂಗೆ ಫೋಲ್ಡಿಂಗ್ ಹಾಕ್ಕೊಂಡು 2 ಪೆಟಲ್ಸ್ ಹಾಕ್ಕೊಂತ ಹೋಗಬೇಕು. ನೆಕ್ಸ್ಟು ವೈಟ್ 2, ಗ್ರೀನ್ 2, ವೈಟ್ 2, ಪಿಂಕ್ 2. ಒಂದು ಸಲ ಬಾಗಿಲಿಗೆ ಹಾಕಿ ಲೆಂತ್ ಇದೆಯಾ ಇಲ್ಲ ಅಂತ ನೋಡ್ಕೊಂಡು ಇದನ್ನು ದಾರನ ಕಟ್ ಮಾಡ್ಕೊಂಡು ಒಂದು ನಾಟ್ ಹಾಕೊಳ್ಳಿ.
ಈಗ ಒಂದು ಸೂಜಿಗೆ ದಾರ ಹಾಕೊಂಡು ಇಲ್ಲೊಂದು ನಾಟ್ ಹಾಕೊಳ್ಳಿ. 2 ಪಿಂಕ್, 2 ವೈಟ್, 2 ವೈಟ್, 2 ಗ್ರೀನ್, 2 ವೈಟ್, 2 ಪಿಂಕ್, 9 ಬೀಡ್ ಹಾಕೊಳ್ಳಿ. ಈಗ ಇಲ್ಲಿ 2 ದಾರ ಇರುತ್ತೆ. ಆ ದಾರದ ಮಧ್ಯೆ ನೋಡಿ ಕುಚ್ಚಾಕಿದ್ವಲ್ಲ, ಅಲ್ಲಿ 2 ದಾರ ಇರುತ್ತೆ. ಆ ದಾರದ ಮಧ್ಯೆ ಈ ರೀತಿ ಸೂಜಿ ತಗೊಳ್ಬೇಕು. ಹಿಂಗೆ ತಗೊಂಡು ಮತ್ತೆ 9 ಬೀಡ್ ಹಾಕೊಳ್ಳಿ. ಮತ್ತೆ 2 ಪಿಂಕ್, 2 ವೈಟ್, 2 ಗ್ರೀನ್, 2 ವೈಟ್, 2 ಪಿಂಕ್, ಈ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಒಂದು ನಾಟ್ ಹಾಕೊಳ್ಳಿ. ಈ ಎಕ್ಸ್ಟ್ರಾ ಥ್ರೆಡ್ ಇರೋದನ್ನ ಕಟ್ ಮಾಡಿಬಿಡಿ. ಈಗ ಕುಚ್ಚಿರೋದು 2 ತೋರಣ ಆಗಿದೆ. ಈ ರೀತಿ ಮಧ್ಯದ ತೋರಣ ಹಾಕಬೇಕು. ಯಾವುದರಿಂದ ಹಾಕೋದಂತ ಹೇಳ್ಕೊಡ್ತೀನಿ. ಈಗ ಅದಕ್ಕೆ ವೈಟಿಂದ ಹಾಕಿದ್ವಲ್ಲ, ಇದನ್ನು ಮಧ್ಯದ ತೋರಣಗೆ ಈ ಪಿಂಕ್ ಕಲರಿಂದ ಹಾಕ್ತಾ ಹೋಗ್ಬೇಕು. ಒಂದು ದಾರಗೆ ಸೂಜಿ ಏರ್ಸ್ಕೊಂಡು ಒಂದು ರಿಂಗ್ ಕಟ್ಕೊಂಡು 3 ಬೀಡ್ ಹಾಕೊಂಡಿದ್ದೀನಿ. 27 ಮಣಿ ಎಣ್ಸಿಟ್ಕೊಂಡಿದ್ದೀನಿ. ಈಗ ನೋಡಿ, ಅದಕ್ಕೆ ವೈಟ್ ಹಾಕಿದ್ವಿ. ಈಗ ಇದಕ್ಕೆ ಪಿಂಕ್ ಫಸ್ಟ್ ಹಾಕ್ತಾ ಹೋಗ್ಬೇಕು. ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡಿ ಉಲ್ಟಾ ತಿರುಗಿಸಿ ಹಾಕ್ತಾ ಹೋಗ್ಬೇಕು. ಆಪೋಸಿಟ್ ಕಲರ್ ಬರಬೇಕಲ್ಲ, ಅದಕ್ಕೋಸ್ಕರನೇ ಇದು ಪಿಂಕ್ ಕಲರಿಂದ ಹಾಕ್ತಾ ಹೋಗ್ಬೇಕು ಫಸ್ಟು. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಪಿಂಕ್ ಆದಮೇಲೆ ಗ್ರೀನು 5 ಪೆಟಲ್ಸ್ ಹಂಗೆ ಹಾಕ್ಕೊಳ್ಳಿ. 5 ಪೆಟಲ್ಸಿಗೆ ಒಂದು ಬೀಡ್ ಹಾಕ್ಕೊಂಡು ಒಂದು ಚಕ್ರ ಮೊಗ್ಗು ಹಾಕ್ಕೊಳ್ಳಿ. ಆ ತೋರಣಗೆ ಹೇಗೆ ಹಾಕಿರ್ತೀವೋ ಅದೇ ರೀತಿನೇ ಹಾಕೊಬೇಕಷ್ಟೇ. ಇದನ್ನು ಕೂಡ, ಆದರೆ ಅದು ವೈಟ್ ಹಾಕಿದ್ವಿ ಫಸ್ಟು, ಇದು ಪಿಂಕ್ ಹಾಕ್ತಾ ಹೋಗ್ಬೇಕು. ಇಲ್ಲಾಂದರೆ ಆಪೋಸಿಟ್ ಆಗಲ್ಲ. ವೈಟ್ ಕಲರಿಂದ ಹಾಕ್ತಾ ಹೋದ್ರಂದರೆ ವೈಟ್ ಬಂದುಬಿಡುತ್ತೆ ಆ ಸೈಡು. ಅದಕ್ಕೋಸ್ಕರನೇ ಪಿಂಕ್ ಕಲರ್ ಹಾಕ್ತಾ ಹೋಗ್ಬೇಕು. ಐದು ಪೆಟಲ್ಸಿಗೆ ಒಂದು ಬೀಡು, ಒಂದು ಚಕ್ರ ಮೊಗ್ಗು, ಮತ್ತೆ ಒಂದು ಬೀಡು. ಅದೇ ರೀತಿನೇ ಹಾಕ್ಕೊಬೇಕು. ಈಗ ಗ್ರೀನ್ ಕಲರ್ ಆದಮೇಲೆ ಮತ್ತೆ 27 ಮಣಿಗೆ ವೈಟ್ ಹಾಕಬೇಕು. ಇಪ್ಪತ್ತೇಳು ಬೀಡಿಗೂ ವೈಟ್ ಪೆಟಲ್ಸ್ ಹಾಕೊಳ್ಳಿ. ಇಪ್ಪತ್ತೇಳು ಮಣಿಗೂ ವೈಟ್ ಪೆಟಲ್ಸ್ ಹಾಕಾಯ್ತು. ಈಗ ಇದಕ್ಕೆ ರಿಂಗ್ ಕಟ್ಟಬೇಕು. ಅದಕ್ಕೆ ಒಂದು ಸೈಡ್ ಕುಚ್ಚು ಬಂದಿತ್ತಲ್ವ, ಇದಕ್ಕೆ ಎರಡೂ ಕಡೆನೂ ಈ ರೀತಿ ರಿಂಗ್ ಬರುತ್ತೆ. ಮಧ್ಯದಲ್ಲಿ ಬೇರೆ ಕುಚ್ಚು ಬರುತ್ತೆ. ಈ ರೀತಿ ಒಂದು ರಿಂಗ್ ಕಟ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ ಇರೋದನ್ನ ಕಟ್ ಮಾಡ್ಕೊಳ್ಳಿ.
ಈಗ ಇದು ಮಧ್ಯದ ಕುಚ್ಚು. ಈಗ ಮಧ್ಯದ ತೋರಣನ ಕಟ್ಕೊಂಬಿಡಿ. ಮಧ್ಯದ ತೋರಣ ಕಟ್ಕೊಳ್ಳಿ. ಎರಡು ವೈಟೇ ಬರಬೇಕು ಮಧ್ಯಕ್ಕೆ. ಈಗ ಕುಚ್ಚಿತ್ತಲ್ಲ, ಈ ಕುಚ್ಚನ್ನು ಸಹ ಇದರಲ್ಲೇ ಕಟ್ಕೊಬಿಡಿ. ಈ ಸೈಡು ಪಿಂಕ್ ಕಲರ್ ಬರಬೇಕು, ಈ ಸೈಡು ವೈಟ್ ಕಲರ್ ರಿಂಗ್ ಬರಬೇಕು. ಆ ರೀತಿ ಕಟ್ಟಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ತೋರಣ ಎಷ್ಟು ನೀಟಾಗಿ ಬಂದಿದೆ ಅಂತ ಗೊತ್ತಾಗುತ್ತಲ್ವಾ. ಈ ತೋರಣ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.